ಮರಣದಂಡನೆಗೆ ಗುರಿಯಾಗಿರುವಂತಹ 9 ಪ್ರಮುಖ ನಾಯಕರು ಯಾರು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬಾಂಗ್ಲಾದೇಶದ ಹಸೀನಾ ಆದೇಶದ ಬೆನ್ನಲ್ಲೇ ಬಿಸಿ ಬಿಸಿ ಚರ್ಚೆಗೆ ಗ್ರಾಸವಾಗ್ತಾ ಇರುವಂತಹ ಈ ಒಂದು ಸ್ಟೋರಿ. ಮರಣದಂಡನೆಗೆ ಗುರಿಯಾಗಿರುವಂತಹ 9 ಪ್ರಮುಖ ನಾಯಕರು ಬಾಂಗ್ಲಾದೇಶದ ಹಸೀನಾ ಆದೇಶದ ಬೆನ್ನಲ್ಲೇ ಬಿಸಿ ಬಿಸಿ ಚರ್ಚೆ. ಆಧುನಿಕ ಇತಿಹಾಸದಲ್ಲಿ ಹಸಿಯಾಗಿ ಉಳಿದಂತಹ 9 ನಾಯಕರ ಕತೆ. ಮೊದಲನೇದಾಗಿ ಶೇಖ್ ಹಸೀನಾ ಬಗ್ಗೆ ಗೊತ್ತಿದೆ ನಿಮಗೆ. ಆರೋಪ ಏನು ಅಂತಂದ್ರೆ ವಿದ್ಯಾರ್ಥಿಗಳ ಹತ್ಯೆ 2025. ಸೆಲಾಲ್ ಬಯಾಕ್ ತುರ್ಕಿಯೇ ಅಂತ ಹೇಳಿ ಆರೋಪ ಬಂದ್ಬಿಟ್ಟು ತುರ್ಕಿಯಲ್ಲಿ ಮಿಲಿಟರಿ ದಂಗೆ 1964 ಬಿಡುಗಡೆಗೊಂಡಿದ್ದಾರೆ. ಹಾಗೆ ಜಲ್ಕಿಖರ್ ಅಲಿ ಅಂತ ಹೇಳಿ ಪಾಕಿಸ್ತಾನದವರು. ಆರೋಪ ಏನು ಅಂತಂದ್ರೆ ಕೊಲೆ ಪ್ರಕರಣ 1979ರಲ್ಲಿ. ಅಧ್ಯಾನ್ ಮೆಂಡೆರೆಸ್ ಅಂತ ಹೇಳಿ ಆರೋಪ ಏನು ಅಂತಂದ್ರೆ ತುರ್ಕಿಯ ಸಂವಿಧಾನಿಕ ಉಲ್ಲಂಘನೆಯಾಗಿದೆ 1961ರಲ್ಲಿ. ಬೆನಿಟೋ ಮಸೋಲಿನಿ ಅಂತ ಹೇಳಿ ಇಟಲಿ ಅವರು. ಸೊ ಆರೋಪ ಬಂದ್ಬಿಟ್ಟು ಏಕಪಕ್ಷೀಯ ನಡೆ 1945ರಲ್ಲಿ. ಇಮ್ರೇನಾಘಿ ಅಂತ ಹೇಳಿ ಹಂಗೇರಿ ಅವರು. ಸೋಮಿಯತ್ ದಂಗೆ 1958ರದ್ದು. ಸದ್ದಾಮ್ ಹುಸೇನ್ ಇರಾಕ್ ಅವರು. ಮಾನವೀಯತೆಯ ವಿರುದ್ಧದ ಆರೋಪ. ಫರ್ಮೇಜ್ ಅಂತ ಹೇಳಿ ಪಾಕಿಸ್ತಾನ. ಆರೋಪ ಬಂದ್ಬಿಟ್ಟು ದೇಶದ್ರೋಹ. ಹಿಡೇಕಿ ಟೋಜೋ ಅಂತ ಹೇಳಿ ಜಪಾನ್ ಅವರು. ಆರೋಪ ಬಂದ್ಬಿಟ್ಟು ಯುದ್ಧ ಅಪರಾಧದ ಹಿನ್ನೆಲೆ. ಎಸ್, ಇದನ್ನ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಈಗ ಬಾಂಗ್ಲಾದೇಶದ ಮಾಜಿ ಪ್ರಧಾನಿಯಾಗಿರುವಂತಹ ಶೇಖ್ ಹಸೀನಾ ಅವರಿಗೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಮರಣದಂಡನೆ ಶಿಕ್ಷೆಯನ್ನ ವಿಧಿಸಿರುವಂಥದ್ದು ಎಲ್ರಿಗೂ ಗೊತ್ತಿದೆ. ರಾಷ್ಟ್ರದ ನಾಯಕರೊಬ್ಬರಿಗೆ ಮರಣದಂಡನೆ ವಿಧಿಸಿದ್ದು ಇದು ಮೊದಲನೇ ಕತೆ ಅಲ್ಲವೇ ಅಲ್ಲ. ಈ ಹಿಂದೆಯೂ ಕೂಡ ಮಹತ್ವದವಾಗಿರುವಂತಹ ನಾಯಕರಿಗೆ ಮರಣದಂಡನೆಯನ್ನ ವಿಧಿಸಲಾಗಿತ್ತು. ಯಾರ್ಯಾರು ಅಂತ ನೋಡೋದಾದ್ರೆ ಅದರಲ್ಲಿ ಮೊದಲನೇದಾಗಿ ಶೇಖ್ ಹಸೀನಾ ಅವರ ಹೆಸರನ್ನೇ ತೆಗೆದುಕೊಳ್ತೇನೆ. ಶೇಖ್ ಹಸೀನಾ ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಶಿಕ್ಷೆ ಪ್ರಕಟಣೆ ಮಾಡಲಾಗಿದೆ. ಕಳೆದ ವರ್ಷ ಬಾಂಗ್ಲಾದೇಶದಲ್ಲಿ ನಡೆದಂತಹ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಶೇಖ್ ಹಸೀನಾ ನೇತೃತ್ವದ ಸರ್ಕಾರವೇ ಉರುಳ್ಬಿಟ್ಟಿತ್ತು. ಆದರೆ ಪ್ರತಿಭಟನೆಯನ್ನು ಹತ್ತಿಕ್ಕಲಿಕ್ಕೆ ಶೇಖ್ ಹಸೀನಾ ಅವರು ಮಾನವೀಯತೆಯನ್ನ ಮರೆತು ಅದರ ವಿರುದ್ಧವಾಗಿ ಹೋಗಿದ್ದಾರೆ ಎನ್ನುವಂತಹ ಕಾರಣಕ್ಕಾಗಿ ಅವರಿಗೆ ಈ ಒಂದು ಶಿಕ್ಷೆಯನ್ನ ಕೊಡಲಾಗಿತ್ತು. ಮಾನವೀಯತೆಯ ವಿರುದ್ಧದ ಅಪರಾಧಗಳಿಗೆ ಶಿಕ್ಷೆಗೊಳಗಾಗಿದ್ದಲ್ಲಿ ಇರಾಕ್ನ ಮಾಜಿ ಅಧ್ಯಕ್ಷರಾಗಿರುವಂತಹ ಸದ್ದಾಮ್ ಹುಸೇನ್ ಕೂಡ ಒಬ್ಬರು. 2006ರಲ್ಲಿ ಅವರನ್ನ ಗಲ್ಲಿಗೇರಿಸಲಾಯಿತು. 1979ರಿಂದ 2003ರವರೆಗೆ ಇರಾನ್ನ ಅಧ್ಯಕ್ಷರಾಗಿದ್ದಂತಹ ಅವರನ್ನ 2003ರಲ್ಲಿ ಅಮೆರಿಕ ಸೇನೆ ಸೆರೆಯನ್ನ ಹಿಡಿದು ಅಧಿಕಾರದಿಂದ ಕೆಳಗಿಳಿಸಿದ್ರು. 1982ರಲ್ಲಿ 148 ಶಿಯಾಗಳನ್ನ ಹತ್ಯೆ ಮಾಡಿದ ಆರೋಪದಲ್ಲಿ ಅವರನ್ನ ಗಲ್ಲಿಗೇರಿಸಲಾಯಿತು. ಯಾರನ್ನ ಗಲ್ಲಿಗೇರಿಸಲಾಯಿತು? ಸದ್ದಾಮ್ ಹುಸೇನ್ ಅವರನ್ನ. ಇನ್ನು ಪಾಕಿಸ್ತಾನದ ಅತ್ಯಂತ ಜನಪ್ರಿಯ ರಾಜಕಾರಣಿಯಾಗಿರುವಂತಹ ಜುಲ್ಫಿಕರ್ ಅಲಿ
ಬುಟ್ಟೋ ಅಂತ ಹೇಳಿ 1971ರಿಂದ 1973ರವರೆಗೆ ಇವರು ರಾಷ್ಟ್ರದ ಅಧ್ಯಕ್ಷರಾಗಿದ್ದರು. ಪಾಕಿಸ್ತಾನದ ಜನತಾ ಪಕ್ಷದ ಸ್ಥಾಪಕರಾಗಿದ್ದಂಥ ಅವರು ಪಾಕಿಸ್ತಾನದಲ್ಲಿ ಅಣುಬಾಂಬ್ ಕಾರ್ಯಕ್ರಮವನ್ನ ಪ್ರಾರಂಭಿಸಿ ನಾಯಕ ಅಂತ ಹೇಳಿ ಅವರು ಗುರುತಿಸಿಕೊಂಡಿದ್ರು. ಇನ್ನು ಅಫ್ಘಾನಿಸ್ತಾನದ ಮೊಹಮ್ಮದ್ ನಜೀಬುಲ್ಲಾ ಅವರು ಕೂಡ ಪದಚ್ಯುತಿಗೊಳಿಸಿ ತಾಲಿಬಾನ್ 1996ರಲ್ಲಿ ಅವರನ್ನ ಸೆರೆಯನ್ನ ಹಿಡಿಯುತ್ತೆ, ಸಾರ್ವಜನಿಕವಾಗಿ ಗಲ್ಲಿಗೆ ಇರಿಸುತ್ತೆ. 1947ರಿಂದ 1996ರವರೆಗೆ ಅಫ್ಘಾನಿಸ್ತಾನದ ಅಧ್ಯಕ್ಷರಾಗಿ ಇವರು ಇರ್ತಾರೆ. ಇನ್ನೊಂದು, ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿಯ ಬಳಿಕ ಮಾಜಿ ಪ್ರಧಾನಿ ಅಮೀರ್ ಅಬ್ಬಾಸ್ ಅವರನ್ನು ಕೂಡ 1979ರಲ್ಲಿ ಗಲ್ಲಿಗೇರಿಸಲಾಯಿತು. ಇರಾನ್ನಲ್ಲಿ ದೀರ್ಘಕಾಲ ಸೇವೆಯಲ್ಲಿ ಸಲ್ಲಿಕೆ ಮಾಡಿದಂತಹ ಪ್ರಧಾನಮಂತ್ರಿಯಲ್ಲಿ ಇವರು ಕೂಡ ಒಬ್ಬರು. ಆಡಳಿತದಲ್ಲಿ ಆರ್ಥಿಕ ಅಭಿವೃದ್ಧಿ ಮತ್ತು ತೈಲದ ಆಧಾರ ಹೆಚ್ಚಳದಿಂದ ರಾಷ್ಟ್ರ ಗುರಿ ಆಗಿರುವಂಥದ್ದು. ಆ ಒಂದು ಕಾರಣಕ್ಕೆ ಅವರನ್ನ ಗಲ್ಲಿಗೇರಿಸಲಾಯಿತು. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಪ್ರಧಾನಿಯಾಗಿರುವಂತಹ ಜಪಾನ್ನ ಹಿಡೇಕಿ ಟೋಜೋ ಅಂತ ಹೇಳಿ ಅವ್ರ ಹೆಸರು, ಅವರನ್ನ ಟೋಕಿಯೋ ವಿಚಾರಣಾ ಅಂತರದ ಯುದ್ಧ ಅಪರಾಧಗಳಲ್ಲಿ ಗಲ್ಲಿಗೇರಿಸಲಾಯಿತು. ಅದು 1941 ಮತ್ತು 44ರವರೆಗೆ ನಡೆದಂತಹ ಜಪಾನ್ನ ಪ್ರಧಾನಮಂತ್ರಿಯಾಗಿರುವಂತಹ ಇವರನ್ನು ಕೂಡ ಮರಣದಂಡನೆಗೆ ಗಲ್ಲು ಶಿಕ್ಷೆಗೆ ವಿಧಿಸಲಾಗಿರುವಂಥದ್ದು. ಇಟಲಿಯ ಬೆನಿಟೋ ಮತ್ತು ಮುಸೊಲಿನಿ ಅವರನ್ನ 1945ರಲ್ಲಿ ಗಲ್ಲಿಗೇರಿಸಲಾಯಿತು. ಫ್ಯಾಸಿಸಂ ಸಂಸ್ಥಾಪಕರು ಆಗಿದ್ರು ಅವರು. 1922ರಿಂದ 1943ರವರೆಗೆ ಇಟಲಿಯ ಪ್ರಧಾನಿಯಾಗಿದ್ರು. ಬಳಿಕ 1925ರಿಂದ ಸರ್ವಾಧಿಕಾರಿ ಆದ್ರು. ಇನ್ನು 11ನೇದಾಗಿ ಹೇಳಬೇಕು ಅಂದ್ರೆ ಗ್ರೀಸ್ನ ಜಾರ್ಜಿಯೋಸ್ ಅವರನ್ನ 1967ರಲ್ಲಿ ಮಿಲಿಟರಿ ದಂಗೆಯ ಪರಿಣಾಮ ದೇಶದ್ರೋಹಕ್ಕಾಗಿ ಮರಣದಂಡನೆಗೆ ಗುರಿ ಮಾಡಲಾಯಿತು. ಇನ್ನು ದ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಫ್ರಾನ್ಸ್ನ ಫಿಲಿಪ್ ಫೈಟನ್ಸ್ ಅಂತ ಹೇಳಿ ಅವ್ರ ಹೆಸರು, ಅವರಿಗೆ ಎರಡನೇ ಮಹಾಯುದ್ಧದ ಸಮಯದಲ್ಲಿ ನಾಜಿ ಜರ್ಮನಿಯೊಂದಿಗೆ ಸಹಕರಿಸಿದ್ದಕ್ಕಾಗಿ ಮರಣದಂಡನೆ ಶಿಕ್ಷೆಯನ್ನ ವಿಧಿಸಲಾಯಿತು. ಆ ಶಿಕ್ಷೆಯನ್ನ ವಯಸ್ಸಿನ ಕಾರಣದಿಂದ ಕಡಿಮೆ ಕೂಡ ಮಾಡಲಾಯಿತು. ಪಾಕಿಸ್ತಾನದ ಮಾಜಿ ಅಧ್ಯಕ್ಷರು ಕೂಡ ಇವರು ಆಗಿದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.